ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಮ್ಮನೆ ಬೆಕ್ಕು ನೋಡಿ ಸ್ಲಿಪ್ಪರ್ ಹಾಕೊಂಡು ಇಷ್ಟು ಕ್ಯೂಟಾಗಿ ಆಟ ಆಡ್ತಾಯಿದೆ. ಹಾಗೆ ತೋಟದಲ್ಲಿ ಮಾವಿನ ಹಣ್ಣು ಕಲರ್ ಬಂದಿದೆ ಅಂದ್ಬಿಟ್ಟು ಕಿತ್ಕೊಬಂದರು ಎಲ್ಲ. ಇಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ ಮರದ ಮೇಲೇ. ಆರ್ಗ್ಯಾನಿಕ್ಕಾಗಿ ನಾವು ಪೌಡ್ರ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಲರ್ ಬರ್ತವೆ, ಅಷ್ಟೇ ಸ್ವೀಟಾಗಿರುತ್ತೆ. ಹೊರಗಡೆ ಎಲ್ಲ ತಂದಿದ್ದು ಪೌಡ್ರ್ ಯೂಸ್ ಮಾಡಿರ್ತಾರೆ, ಆದರೆ ಏನು ಮಾಡೋದಕ್ಕಾಗಲ್ಲ. ಫುಲ್ ಕೆಮಿಕಲ್ಸ್ ಇಲ್ಲದೆ ನಾವೇನು ತಿಂತಾಯಿಲ್ಲ ಅನ್ನೋಗೆ ಇಲ್ಲ, 3/4% ಕೆಮಿಕಲ್ಸೇ. ನುಗ್ಗೆಕಾಯಿ ತೋರಿಸ್ತಾ ಇದ್ದೀನಿ ನೋಡಿ. ಇದು 1.5 ಮೀಟ್ರ್ ಅಷ್ಟುದ್ದ ಇತ್ತು. ಇಲ್ಲಿ ನಾವು ವಾಷಿಂಗ್ ಮಿಷಿನ್ಗೆ ಕರ್ಟನ್ ಹಾಕ್ತೀವಿ ಅಂದರೆ ರಿಂಗೆಲ್ಲ ಸೇರಿಸಿ ಒಂದು ಥ್ರೆಡ್ ಹಾಕಿ ಕಟ್ಬಿಟ್ಟು ಹಾಕಿದ್ರೆ ರಿಂಗ್ ಒಂದು ಬಿಚ್ಕೊಂಡಿರಲ್ಲ. ಇಲ್ಲಾಂದ್ರೆ ಹಾಗೆ ಹಾಕಿದ್ರೆ ನೀವು ರಿಂಗೆಲ್ಲ ಫುಲ್ಲು ಬಿಚ್ಕೊಂಡಿರುತ್ತೆ. ಇದು ಹುಲ್ಲನ್ನು ತೋರಿಸ್ತಾ ಇದ್ದೀನಲ್ಲ, ಇದು ಕ್ರೋಶಾದಲ್ಲಿ ನಮ್ಮ ಮನೆಯವ್ರ ಸಿಸ್ಟರು ಡ್ರೆಸ್ ಮೇಲೆಲ್ಲ ಹಾಕೊಳೋದಕ್ಕೆ ಎಣಿತಾ ಇದ್ರು. ಹಾಗೆ ಒಂದು ವಿಡಿಯೋ ಮಾಡ್ಕೊಂಡೆ. ಇದು ನೆಕ್ಸ್ಟು ಅವರು ಮಕ್ಕಳಿಗೆಲ್ಲ ಹಾಕ್ಕೊಟ್ಟಿದ್ದಾರೆ, ತೋರಿಸ್ತೀನಿ ಯಾವ್ಯಾವ ಟೈಪಲ್ಲಿ ಹಾಕ್ಕೊಟ್ಟಿದ್ದಾರೆ ಅಂತ. ಒಂದು ಕ್ರೋಶ ಕಲ್ತ್ಬಿಟ್ರೆ ನೋಡಿ ಮನೆಯವ್ರಿಗೇನೆ ಈ ಥರ ಎಷ್ಟು ಥರ ಬೇಕು ಆ ಥರ ಎಲ್ಲ ಹೆಣ್ಕೊಬೋದು. ತುಂಬ ಚೆನ್ನಾಗಿರೋವೆಲ್ಲ ಹಾಕಿದ್ದಾರೆ. ಟೇಬಲ್ ಮೇಲೆ, ಕಾಫಿ ಟೇಬಲ್ ಮೇಲೆ, ಆಮೇಲೆ ಡ್ರೆಸ್ ಮೇಲೆ ಹಾಕೊಳೋದಕ್ಕೆ ಎಲ್ಲ ತುಂಬ ಚೆನ್ನಾಗಿರೋ ಟೈಪಲ್ಲಿ ಹೆಣ್ಕೊಟ್ಟಿದ್ದಾರೆ. ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇದು ಫುಲ್ಲು ಆದಮೇಲೆ ನಾನು ನಿಮಗೆ ವಿಡಿಯೋ ಹಾಕ್ತೀನಿ ಯಾವ ಥರ ಬಂತು ಅಂತ. ಇನ್ನು ನೈಟು 7:30 ಆಗಿತ್ತು. ಊಟಕ್ಕೆ ಏನು ಮಾಡೋದು ಅಂತ ಸ್ವಲ್ಪ ಚಿಕನ್ ಇಟ್ಟಿದ್ದೆ. ಹಾಗಾಗಿ ಈಗ ಬಿರಿಯಾನಿ ಮಾಡಿಬಿಡೋಣ ಅಂತ ಮಕ್ಕಳು ಬಿರಿಯಾನಿ ಕೇಳಿದ್ರು, ರೆಡಿ ಮಾಡಿದ್ದೀನಿ. ಆದರೆ ನಾನಿಲ್ಲಿ ಜಾಸ್ತಿ ಏನು ಮಸಾಲ ಪೌಡ್ರು ಸ್ಪೈಸಸ್ ಏನು ಯೂಸ್ ಮಾಡಿಲ್ಲ. ಆಮೇಲೆ ಮೊಸರಾಗಲಿ ನಿಂಬೆಹಣ್ಣಾಗಲಿ ಏನೂ ಯೂಸ್ ಮಾಡಿಲ್ಲ. ಇಷ್ಟು ಸಿಂಪಲ್ಲಾಗಿ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿತ್ತು. ಅದು ಏನೇನು ಹಾಕಿದ್ದೀನಿ ಅಂತ ತೋರಿಸಿದ್ದೀನಿ ನೋಡಿ. ಜಾಸ್ತಿ ಏನು ಒಗ್ಗರಣೆಗೆ ಏನೂ ಹಾಕೋದಿಲ್ಲ, ಮಾಮೂಲಿ ಪಲಾವ್ ಮಸಾಲೆ ಎಲ್ಲ ಇರುತ್ತಲ್ಲ ಅಷ್ಟು ಯೂಸ್ ಮಾಡಿ, ಸೋಂಪು ಹಾಕಿ ಸ್ವಲ್ಪ, ಏಲಕ್ಕಿ ಚಕ್ಕೆ ಲವಂಗ ಇಷ್ಟು ಯೂಸ್ ಮಾಡಿ, ಗರಂ ಮಸಾಲ ಪೌಡ್ರು, ಧನಿಯಾ ಪೌಡ್ರು ಸ್ವಲ್ಪ, ಅರಿಶಿನ, ಖಾರದ ಪುಡಿ ಹಾಕಿ, ಮಾಮೂಲಿ ಚಿಲ್ಲಿ ಹಾಕಿರ್ತೀವಲ್ಲ ಗ್ರೀನ್ ಚಿಲ್ಲಿ ಸ್ವಲ್ಪ, ಹಂಗಾಗಿ ಅದು ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಟೋಟಲ್ ಎಲ್ಲ ಮಿಕ್ಸ್ ಮಾಡಿದಾಗ. ಬೇರೆ ಏನೇನು ಅದಕ್ಕೆ ಹಾಕಿಲ್ಲ, ಮೊಸರು ಏನೂ ಆ್ಯಡ್ ಮಾಡಿಲ್ಲ, ತುಪ್ಪನೇ ಆಗಲಿ ಏನೂ ಯೂಸ್ ಮಾಡಿಲ್ಲ. ತುಂಬ ಚೆನ್ನಾಗಿ ಬಂದಿತ್ತು. ಇದು ನೈಟು ಕರೆಂಟ್ ಹೋಗಿತ್ತು ನಮ್ಮ ಮನೇಲಿ. ಆಗ ಹೊರಗಡೆ ಒಂದು ಸ್ಟವ್ ಇಟ್ಕೊಂಡು ನಾನು ಮೊಬೈಲ್ ಬೆಳಕಲ್ಲೇ ಮಾಡಿದ್ದು. UPS ಅದು ಫುಲ್ ಪ್ರಾಬ್ಲಮಲ್ಲಿತ್ತು, ಆನ್ ಆಗಿರಲಿಲ್ಲ. ಹಾಗಾಗಿ ಅದು ನೈಟಲ್ಲಿ ತೆಗೆದು ಒಂದು ವಿಡಿಯೋ ಹಾಕಿದ್ದೀನಿ. ಮಾತ್ರ ಬಿರಿಯಾನಿ ತುಂಬ ಸೂಪರಾಗಿ ಬಂದಿತ್ತು. ಒಂದ್ಸಲ ಈ ಥರ ಟ್ರೈ ಮಾಡಿ. ಪುದೀನ ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿ, ಈರುಳ್ಳಿ ಎಲ್ಲ ಮಾಮೂಲಿ ಸಣ್ಣದಾಗಿ ಹಚ್ಕೊಳ್ಳಿ. ಚಿಕನ್ನು ಜಾಸ್ತಿ ಫ್ರೈ ಮಾಡೋಕ್ಕೋಗಬೇಡಿ, ಬಾಯ್ಲರ್ ಆದರೆ ಮಸಾಲೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಜಾಸ್ತಿ ನಿಮಗೆ ವಿಷಲ್ ಹಾಕ್ದಾಗ ಒಂದು ವಿಷಲಲ್ಲೇ ನುಚ್ಚಾಗ್ಬಿಡುತ್ತೆ. ಈ ಥರ ಸ್ವಲ್ಪ ಒಂದು 2 ರೌಂಡ್ ತಿರುಗಿಸ್ಬಿಟ್ಟು ನೀವು ಅಕ್ಕಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಹಾಕಿ. ಏನಿಲ್ಲ, ಮಸಾಲೆ ಎಲ್ಲ ಅಂಟ್ಕೊಂಡಿರುತ್ತೆ ಚಿಕನ್ಗೆ. ತುಂಬ ಚೆನ್ನಾಗಿ ಬಂದಿತ್ತು. ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ. ಅದ್ರ ಜೊತೆ ನೀವು ಅರ್ಧ ಬಾಸುಮತಿ ಅಕ್ಕಿ, ಅರ್ಧ ಸಣ್ಣ ಅಕ್ಕಿ ಹಾಕಿ, ಅರ್ಧ ಆಗಲಿಲ್ಲ ಅಂದರೆ ಒಂದು 1/4 ಭಾಗನಾದರೂ ಬಾಸುಮತಿ ಅಕ್ಕಿ ಯೂಸ್ ಮಾಡಿ, 3/4 ಭಾಗ ಸಣ್ಣ ಅಕ್ಕಿ ಯೂಸ್ ಮಾಡಿ. ತುಂಬ ಚೆನ್ನಾಗಿ ಉದುರಾಗಿ ಬರುತ್ತೆ. ಲಾಸ್ಟು ವಿಡಿಯೋದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬಾಸುಮತಿ ಅಕ್ಕಿ ಇಲ್ಲ ಅಂದರೆ ಏನು ಪರವಾಗಿಲ್ಲ, ಜೀರಾ ರೈಸೇ ಹಾಕಿ, ಸ್ವಲ್ಪ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕಿ, ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಎಲ್ಲ ನೀವು ಆಯಿಲ್ ಚೆನ್ನಾಗಿ ಬಿಸಿಯಾಗಿರಬೇಕು. ಆಮೇಲೆ ಫ್ರೈ ಮಾಡೋದ್ರ ಮೇಲೂ ಡಿಪೆಂಡು, ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀಟಾಗಿ ಬರುತ್ತೆ. ಒಂದು ವಿಷಲ್ ಸಾಕು, ತುಂಬಾ ಉದುರಾಗಿ ಬರುತ್ತೆ. ನಾವು ಆಯಿಲಲ್ಲಿ ಎಷ್ಟು ಮಸಾಲೆ ಎಲ್ಲ ಫ್ರೈ ಮಾಡ್ತೀವೋ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ. ಮೆಜರ್ಮೆಂಟ್ ನೀರು ಅಷ್ಟೇ, ತುಂಬ ಅಳತೆ ಮೀರಿ ಹಾಕಿದ್ರೂ ಮೆತ್ತಗಾಗ್ಬಿಡುತ್ತೆ. ಎಷ್ಟು ಬೇಕೋ ನೋಡ್ಕೊಂಡು ಹಾಕಿ. ತುಂಬ ಚೆನ್ನಾಗಿ ಬಂದಿತ್ತು. ಎಲ್ಲ ಕುಕ್ಕರ್ ಒಂದು ವಿಷಲ್ ಹೊಡೆದ್ಮೇಲೆ ನಾವು ಕೆಳಗಿಳಿಸಿದಾಗ ನೀವು ಅನ್ನನ ಯಾವ ರೀತಿ ಅದು ಮಿಕ್ಸ್ ಮಾಡಬೇಕು ಅಂದರೆ, ಅದು ಒಂದು ಕಡೆ ಬಂದು ತರಕಾರಿ ಆಗಲಿ, ನಾವು ಒಂದು ಪಲಾವ್ ಮಾಡಿದ್ರು ಅಷ್ಟೇ, ಒಂದು ಬಿರಿಯಾನಿ ಮಾಡಿದ್ರು ಅಷ್ಟೇ, ಮಸಾಲೆ ಎಲ್ಲ ಒಂದು ಕಡೆ ಬಂದು ನಿಂತಿರುತ್ತೆ. ನಾವು ಅದನ್ನು ಒಂದು ಅನ್ನದ ಕೈ ತಗೊಂಡು ಮೆಲ್ಲಗೆ ಮೇಲ್ಮೇಲೆ ತಿರುಗಿಸ್ಬೇಕು. ನಾವು ಸ್ಪೂನಲ್ಲಿ ತಗೊಂಡು ಚುಚ್ಚಿ ತಿರುಗಿಸಿದ್ರೆ ಅದು ಪ್ರಯೋಜನ ಇಲ್ಲ. ನುಚ್ಚು ಮೆತ್ತಗಾಗ್ಬಿಡುತ್ತೆ. ಮೇಲ್ಮೇಲೆ ತಕ್ಕೊಂಡು ಮೆಲ್ಲಗೆ ಸೈಡಿಂದ ಮೆಲ್ಲಗೆ ಲೂಸ್ ಮಾಡ್ಕೊಂಡು ತಿರುಗಿಸ್ಬೇಕು. ತುಂಬ ಚೆನ್ನಾಗಿರುತ್ತೆ. ನಾವೇನು ಮಾಡ್ತೀವಿ ಅಂದರೆ ಅರ್ಜೆಂಟಲ್ಲಿ ಸ್ಪೂನ್ ತಗೊಳೋದು, ಚೆನ್ನಾಗಿ ಕೆಳಗಡೆ ಮೇಲ್ಗಡೆ ಎಲ್ಲ ಹಾಕಿ ಚುಚ್ಚಿ ತಿರುಗಿಸ್ಬಿಡ್ತೀವಿ. ಆ ಥರ ಮಾಡಬೇಡಿ, ಆಗ ಪ್ರಯೋಜನ ಇಲ್ಲ. ನೀವು ಬಾಸುಮತಿ ಅಕ್ಕಿ ಹಾಕಿದ್ರೂ, ಅದು ನೀವು 1/4 ಭಾಗ ಬಾಸುಮತಿ ರೈಸ್ ಯೂಸ್ ಮಾಡಿದ್ರೂ ನಾವು ಆ ಮೆಥಡಲ್ಲಿ ತಿರುಗಿಸಿದಾಗ ಎಷ್ಟು ಚೆನ್ನಾಗಿ ಉದುರಾಗಿರುತ್ತೆ ಗೊತ್ತಾ. ಈಗ ನೇರಳೆ ಹಣ್ಣಿನ ಸೀಸನ್ನು ತುಂಬ ಚೆನ್ನಾಗಿರೋ ಬರ್ತಾಯಿದೆ. ನೋಡಿ ತಗೋಬೇಕಷ್ಟೇ, ಯಾಕೆಂದರೆ ಇದರಲ್ಲಿ 2-3 ಟೈಪ್ ಇದೆ ನೇರಳೆ ಹಣ್ಣು.
ಆನ್ಲೈನಲ್ಲಿ ಕ್ಲೀನಿಂಗ್ ಸ್ಪಾಂಜ್ ವೈಪ್ ತರಿಸಿದ್ದೆ. ಅದು ಸೆಟ್ಟು ಎಷ್ಟು 12 ಏನೋ ಬರುತ್ತೆ. ತುಂಬ ಚೆನ್ನಾಗಿ ಯೂಸ್ ಆಯಿತು. ಇವು ಡೈಲಿ ಕ್ಲಾತ್ ಆದರೆ ವಾಶ್ ಮಾಡ್ತಾ ಇರ್ಬೋದು. ಇವಾದರೆ ಎಷ್ಟು ಸಲನಾದ್ರು ಯೂಸ್ ಮಾಡ್ಬೋದು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.